ನಮಸ್ಕಾರ ಗುರು. ಎಲ್ಲರೂ ಹೆಂಗಿದ್ದೀರಿ? ಚೆನ್ನಾಗಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ಏನಪ್ಪ ವಿಡಿಯೋ ಮಾಡ್ತಿರೋ ಉದ್ದೇಶ ಅಂದ್ರೆ, ಇವತ್ತು ನಮ್ಮ RCB ಮತ್ತು ಮುಂಬೈ ಇಂಡಿಯನ್ಸ್ ಮ್ಯಾಚ್ ಐತಿ. ನೋಡೋಕ್ಕೆ ತುಂಬ ಚೆನ್ನಾಗಿತ್ತು. RCB ಅವರು ಸತತ ಸೋತಾರ, ಆದರೂ ಹುಮ್ಮಸ್ಸು ಬಿಟ್ಟಿಲ್ಲ ಮತ್ತು ನಂಬಿಕೆ ಕಳ್ಕೊಂಡಿಲ್ಲ. ಇವತ್ತೆಲ್ಲ ನಾಳೆ ಗೆದ್ದೇ ಗೆಲ್ತಾರೆ ಅಂತ ಅಂದ್ಕೊಂಡಿದ್ವಿ. ಆದರೆ MIU ಸತತ 3 ಸೋಲನ್ನು ಕಂಡಿತ್ತು. ಆದರೆ ಮೊನ್ನೆ DC ಜೋಡಿ ಬಹಳ ರನ್ ರೇಟಿಂದ ಗೆದ್ದೈತಿ. DC ಅವರು ತುಂಬ ಚೆನ್ನಾಗಿ ಆಡಿದ್ರು. ಆದರೂ MI ಬ್ಯಾಟಿಂಗ್ ನೋಡಬೇಕಿತ್ತು, ಯಾವ ರೀತಿ ಇತ್ತು. ಇಶಾನ್ ಕಿಶನ್ ಆಗಿರ್ಬೋದು, ರೋಹಿತ್ ಶರ್ಮಾ ಅವರು, ಹಾರ್ದಿಕ್ ಪಾಂಡೆ ಅವರು ಮತ್ತು ಫಾರ್ಮಿಗೆ ಬಂದಿದ್ದಾರೆ. ಮೊದಲು ಸರಿಯಾಗಿ ಆಡ್ತಿದ್ದ, ಈಗ ಫಾರ್ಮಿಗೆ ಬಂದು ಹಾರ್ದಿಕ್ ಪಾಂಡೆ ಅವರು ತುಂಬ ಚೆನ್ನಾಗಿ ಆಡ್ತಿದ್ದಾರೆ. ಮತ್ತು ರೋಹಿತ್ ಶರ್ಮಾ ಅಂತರೂ ಏನು ಹೇಳಬಾರ್ದು. ಮತ್ತು ಇಶಾನ್ ಕಿಶನ್ ಅವರು ತುಂಬ ಚೆನ್ನಾಗಿ ಆಡಿದರು. ಮತ್ತು ಡೆತ್ ಓವರ್ನಲ್ಲಿ ಮೇಲೆ ಒಳ್ಳೊಳ್ಳೆ ಪ್ಲೇಯರ್ಗಳು ತೊಗೊಂಡ್ಬಿಟ್ಟಿದ್ದಾರೆ. MIದವರು ನೋಡ್ಬೋದು, 240 ಮ್ಯಾಗ್ ಹೊಡೆದಿದ್ರು ಮೊನ್ನೆ. DC ಜೋಡಿ ಗೆದ್ದುಬಿಟ್ರು. ಆದರೆ ನಮ್ಮ RCB ಜೋಡಿ ಗೆಯ್ತಾರಂತ ಅಂದ್ಕೊಂಡಿಲ್ಲ. ನಮ್ಮ RCB ಗೆದ್ದಿತ್ತು. ಸತತ 3 ಸೋತಿರ್ಬೋದು, ಆದರೆ ಈ ಮ್ಯಾಚ್ ಗೆದ್ದಿತದೆ ಅಂತೇಳಿ ನಾವು ಅಂದ್ಕೊಂಡಿದ್ವಿ. ನಮ್ಮ RCBದು ಯಾವುದೇ ಮ್ಯಾಚ್ ಆಗಿರ್ಬೋದು, ಆ ಮ್ಯಾಚ್ ಇದನ್ನು ನಮ್ಮ RCB ಗೆದ್ದಿತದೆ ಅಂತೇಳಿ ನಮ್ಮ ಫ್ಯಾನ್ಸ್ಗಳು ಅಂದ್ಕೊಂಡಿರ್ತಾರೆ. ಆದರೆ ಒಂದೊಂದು ಸಲ ಗೆದ್ದೇ ಇರ್ಬೋದು, ಆದರೆ ಆ ನಂಬಿಕೆನ ಇಟ್ಕೊಂಡಿದ್ದಾರೆ RCB. ಇವತ್ತೆಲ್ಲ ನಾಳೆ ಗೆದ್ದೇ ಗೆದ್ದಿತೈತಿ, ಕಪ್ ಗೆದ್ದೇ ಗೆದ್ದಿತೈತಿ ಅಂತ ನಮ್ಮ ಒಮ್ಮೆಸರು ಕಪ್ ಎತ್ಕೊಟ್ಟಿದ್ದಾರೆ. ಈ ಸಲ ಕಪ್ ನಮ್ಮದೇ ಐತಿ. ಏನು ವಿಚಾರ ಮಾಡಬೇಡಿ, ಎಷ್ಟು ಮ್ಯಾಚ್ ಸೋತ್ರು ಲಾಸ್ಟಿಗೆ ಕಪ್ ಎತ್ತೋದು ನಾವೇ. ಅದಂತರೂ ತಲೆಯಾಗಿ ಇಟ್ಕೊಂಡ್ಬಿಡ್ರಿ. ಏನೇ ಆಗಲಿ, ಈ ಸಲ ನಾಳೆ MI ಮ್ಯಾಚ್ ಐತಿ. ಇವತ್ತು MI ಸೋಲಿ, RCB ಗೆಲ್ಲಿ ಅಂತೇಳಿ ನಾವೆಲ್ಲ ಆರ್ಸಿಸೋಣ. MI ಟೀಮ್ ತುಂಬ ಸ್ಟ್ರಾಂಗ್ ಆಗೈತಿ. ಈಗ ನೋಡ್ಬೋದು, ಈ IPLನಲ್ಲಿ ಸತತ ಸೋಲುಗಳನ್ನು ಕಂಡು ಮೊನ್ನೆ ಯಾವ ರೀತಿ ಅಂತರದಲ್ಲಿ ಗೆದ್ದೈತಿ. ಅದರಲ್ಲಿ ಈ ಇಂಪ್ಯಾಕ್ಟ್ ಪ್ಲೇಯರ್ ಬಂದು RCB ದಾಖಲೆ ಎಲ್ಲ ಮುರಿದೋಗ್ಬಿಟ್ರು. ರನ್ ನೋಡ್ಬೋದು ನೀವು, ಈ IPLನಲ್ಲಿ ಭಾಳ ದಾಖಲೆಗಳಾಗ್ತಿದ್ವು. ಸಿಕ್ಸರ್ ಅತಿ ಹೆಚ್ಚು ರನ್ ಮತ್ತು ಅತಿ ಹೆಚ್ಚು ಹೈಯೆಸ್ಟ್ ಸ್ಕೋರ್ 200, 250, 270, 240 ಎಲ್ಲ ಮ್ಯಾಚಲ್ಲಿ 200 ಅಬವ್ ಹೊಡಿತಿದ್ದಾರೆ. ನೋಡ್ಬೋದು ನೀವು ಯಾವ ರೀತಿ ಆಡ್ತಿದ್ದಾರೆ ಅಂತ. ಈ ಥರ ಎಂಟರ್ಟೈನ್ಮೆಂಟ್ ಸಿಕ್ಕಿದ್ದು ಇದೇ IPLನಲ್ಲಿ. ಆದರೆ ನಮ್ಮ RCB ಸರಿಯಾಗಿ ಆಡ್ತಿಲ್ಲ ಅನ್ನೋದು ಒಂದು ನೋವಿನ ಸಂಗತಿ. ಆದರೂ ಈ ಮ್ಯಾಚ್ ಗೆದ್ದೇ ಗೆಲ್ತದೆ ಅಂತ ಅಂದ್ಕೊಂಡಿದ್ದೀವಿ. ಜೈ ಹಿಂದ್. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಮತ್ತೆ.